ದೇಹದ ಯಾವ ಭಾಗಗಳು ಹೃದಯಾಘಾತದ ಮುನ್ಸೂಚನೆಯನ್ನು ನೀಡುತ್ತವೆ? ಆಪ್ಷನ್ಸ್: ಎ ಉಗುರು, ಬಿ ಕಿವಿ, ಸಿ ಕಾಲುಗಳು, ಡಿ ದವಡೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೃದ್ರೋಗದ ಅಪಾಯವನ್ನು ಸೂಚಿಸುವ ಕೆಲವು ಅಂಶಗಳೆಂದರೆ ಮೊದಲನೆಯದಾಗಿ ಕಾಲುಗಳ ಊತ. ನೀವು ಕಾಲುಗಳ ಊತ ಹೊಂದಿರುವುದು ಇದು ಹೃದಯದ ವೈಫಲ್ಯದ ಸಂಕೇತವಾಗಿರಬಹುದು. ಮತ್ತು ಬೆರಳ ತುದಿಯು ಊದಿಕೊಂಡರೆ ಇದು ಹೃದಯದ ಸೋಂಕು ಅಥವಾ ಹೃದಯ ಕಾಯಿಲೆಯ ಸಂಕೇತವಾಗಿರುತ್ತದೆ. ಮೆದುಳಿನ ಯಾವ ಭಾಗವು ಸ್ಮರಣೆ, ನೆನಪು ಮತ್ತು ಭಾವನೆಗಳಿಗೆ ಕಾರಣವಾಗಿದೆ? ಆಪ್ಷನ್ಸ್: ಎ ಹಿಮ್ಮೆದುಳು, ಬಿ ಮುಮ್ಮೆದುಳು, ಸಿ ಮಸ್ತಿಷ್ಕ ನಿಮ್ನಾಂಗ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಬಿ ಮುಮ್ಮೆದುಳು. ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಅರಿವಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಎಳ್ಳುಂಡೆ, ಬಿ ಕಬ್ಬಿನ ಹಾಲು, ಸಿ ಚಾಕ್ಲೇಟ್, ಡಿ ಮೊಟ್ಟೆ. ಆಪ್ಷನ್ ಎ ಎಳ್ಳುಂಡೆ. ಮೆದುಳಿನ ಕಾರ್ಯನಿರ್ವಹಣೆಯ ಸಾಮರ್ಥ್ಯವು ಅಗತ್ಯ ಕೊಬ್ಬಿನಾಮ್ಲಗಳಿಂದ ಲಭ್ಯವಾಗಿರುವುದರಿಂದ ಇದು ಎಳ್ಳುಂಡೆಯಿಂದ ಸಿಗುತ್ತದೆ. ಇದು ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಅರಿವಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮಹಿಳೆಯರನ್ನು ಸಾಮಾನ್ಯವಾಗಿ ಕಾಡುವ ಮುಟ್ಟಿನ ನೋವಿನಿಂದ ಯಾವುದು ತ್ವರಿತವಾಗಿ ಪರಿಹಾರವನ್ನು ನೀಡುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಉಪ್ಪಿನ ಶಾಖ, ಸಿ ಹರಳೆಣ್ಣೆ, ಡಿ ಎಳ್ಳು. ಆಪ್ಷನ್ ಸಿ ಹರಳೆಣ್ಣೆ. ಹರಳೆಣ್ಣೆಯನ್ನು ಹೊಕ್ಕಳ ಮೇಲೆ ಹಚ್ಚುವುದರಿಂದ ನೋವಿನಿಂದ ಶೀಘ್ರ ಪರಿಹಾರವನ್ನು ನೀಡುವುದರ ಜೊತೆಗೆ ಪೀರಿಯಡ್ಸ್ನ ಫ್ಲೋ ಸಹ ಹದಕ್ಕೆ ಬರುತ್ತದೆ. ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಪೂರ್ಣ ಭಕ್ತಿಯಿಂದ ಉಪವಾಸವಿದ್ದು ಶ್ರೀನಿವಾಸನ ದರ್ಶನ ಪಡೆಯಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಮುಕ್ತಿ ಹೊಂದಲು, ಬಿ ಆಶೀರ್ವಾದಕ್ಕಾಗಿ, ಸಿ ಪಾಪನಾಶ, ಡಿ ನೇರ ವೈಕುಂಠ ಸೇರಲು. ಈ ಮೇಲಿನ ಎಲ್ಲವೂ. ವೈಕುಂಠ ಏಕಾದಶಿ ಎಂದು ಯಾರು ಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯಿಂದ ಉಪವಾಸವನ್ನು ಆಚರಿಸುತ್ತಾರೋ ಅವರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ವೈಕುಂಠ ಧಾಮಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ. ಅವರು ಜನನ ಮತ್ತು ಸಾವಿನ ಚಕ್ರದಿಂದ ಮುಕ್ತಿಯನ್ನು ಯಶಸ್ವಿಯಾಗಿ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ವಿಶ್ವದ ಟಾಪ್ 10 ಶ್ರೀಮಂತ ಮಹಿಳೆಯರಲ್ಲಿ ಭಾರತದ ಏಕೈಕ ಸಿರಿವಂತ ಮಹಿಳೆ ಯಾರು? ಆಪ್ಷನ್ಸ್: ಎ ನೀತಾ ಅಂಬಾನಿ, ಬಿ ಲೀನಾ ತಿವಾರಿ, ಸಿ ರಾಧಾ ವೆಂಬು, ಡಿ ಸಾವಿತ್ರಿ ಜಿಂದಾಲ್. ಆಪ್ಷನ್ ಡಿ ಸಾವಿತ್ರಿ ಜಿಂದಾಲ್. ಸಾವಿತ್ರಿ ಜಿಂದಾಲ್ ಅವರ ನಿವ್ವಳ ಆಸ್ತಿಯ ಮೌಲ್ಯವು $27 ಬಿಲಿಯನ್ ಮೀರಿದೆ. ಅವರ ಒಟ್ಟು ಆಸ್ತಿಯು ಒಂದು ವರ್ಷದಲ್ಲಿ 9.6 ಬಿಲಿಯನ್ ನಷ್ಟು ಹೆಚ್ಚಾಗುತ್ತಿದ್ದು, ಈ ವರ್ಷ ಭಾರತದಲ್ಲಿ ಯಾರೊಬ್ಬರ ಸಂಪತ್ತು ಹೆಚ್ಚಿದ್ದರೆ ಅದು ಸಾವಿತ್ರಿ ಜಿಂದಾಲ್ ಅವರದ್ದು ಮಾತ್ರ. ನಮ್ಮ ಎರಡೂ ಕಣ್ಣುಗಳು ಒಂದೇ ಬಾರಿ ಏಕೆ ಮಿಟುಕಿಸುತ್ತವೆ? ಆಪ್ಷನ್ಸ್: ಎ ಅನೈಚ್ಛಿಕ ಚಟುವಟಿಕೆ, ಬಿ ಸ್ನಾಯುವಿನಿಂದ, ಸಿ ನರಗಳಿಂದ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಎ ಅನೈಚ್ಛಿಕ ಚಟುವಟಿಕೆ. ಕಣ್ಣು ಮಿಟುಕಿಸಲು ಅನೈಚ್ಛಿಕ ಚಟುವಟಿಕೆಯೇ ಕಾರಣ. ಸಾಮಾನ್ಯವಾಗಿ ಎರಡು ಕಣ್ಣುಗಳ ನರವು ಕಣ್ಣುಗಳಿಂದ ಮೆದುಳಿಗೆ ಸಂದೇಶಗಳನ್ನು ಕಳುಹಿಸಿದಾಗ ಕಣ್ಣನ್ನು ಮಿಟುಕಿಸುತ್ತೇವೆ. ಕಣ್ಣು ರೆಪ್ಪೆಗಳ ಮೇಲೆ ಮತ್ತು ನಡುವೆ ಇರುವ ಸ್ನಾಯುಗಳು ಈ ತಕ್ಷಣದ ಕಣ್ಣು ರೆಪ್ಪೆ ತೆರೆಯುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತವೆ. ಭಾರತದ ಬಡ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 28ನೇ ಸ್ಥಾನ, ಬಿ 22ನೇ ಸ್ಥಾನ, ಸಿ 20ನೇ ಸ್ಥಾನ, ಡಿ 18ನೇ ಸ್ಥಾನ. ಆಪ್ಷನ್ ಡಿ 18ನೇ ಸ್ಥಾನ. ದೇಶದ ಬಡತನದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 18ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 7.58% ಬಡತನ ಇದೆ ಎಂದು ತಿಳಿದು ಬಂದಿದೆ.
ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಯಾವ ಆಹಾರ ಆರೋಗ್ಯಕರ ಎನ್ನಲಾಗುತ್ತದೆ? ಆಪ್ಷನ್ಸ್ ಎ ಚಪಾತಿ, ಬಿ ರೊಟ್ಟಿ, ಸಿ ರಾಗಿ ಮುದ್ದೆ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ ಮುದ್ದೆ. ರಾಗಿ ಮುದ್ದೆಯ ಆರೋಗ್ಯಕಾರಿ ಪ್ರಯೋಜನವೆಂದರೆ ನಿಮ್ಮ ಥೈರಾಯ್ಡ್ ಅನ್ನು ಆರೋಗ್ಯಪೂರ್ಣವಾಗಿರಿಸುವುದು. ಹೈಪೋಥೈರಾಯ್ಡ್ನಿಂದ ಬಳಲುತ್ತಿರುವವರಿಗೆ ಇದು ಉತ್ತಮವಾದ ಆಹಾರ ಎನ್ನಲಾಗುತ್ತದೆ. ಹೆಚ್ಚಿನ ಸಮಯದವರೆಗೂ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ಗಳನ್ನು ಬಳಸುತ್ತಿದ್ದರೆ ಕಣ್ಣಿನ ಮೇಲೆ ಯಾವ ರೀತಿಯ ಸಮಸ್ಯೆಯನ್ನು ಬೀರುತ್ತದೆ? ಆಪ್ಷನ್ಸ್ ಎ ಅಲರ್ಜಿ, ಬಿ ರೆಟಿನಾ ಹಾನಿ, ಸಿ ಎರುಳು ಕುರುಡು, ಡಿ ಕಣ್ಣಿನ ಪೊರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೆಟಿನಾ ಹಾನಿ. ಹೆಚ್ಚು ದೀರ್ಘಕಾಲ ನೀಲಿ ಬೆಳಕಿಗೆ ಒಡ್ಡಿಕೊಳ್ಳುವುದು ರೆಟಿನಾದ ಮ್ಯಾಕ್ಯುಲಾ ಭಾಗಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಅಂತೆಯೇ ವಯಸ್ಸಿಗೆ ಸಂಬಂಧಿತ ಅನೇಕ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಇದರ ಪರಿಣಾಮ ಎಷ್ಟೊಂದು ತೀವ್ರವಾಗಿರಬಹುದು ಎಂದರೆ ಒಮ್ಮೊಮ್ಮೆ ಕಣ್ಣುಗಳ ದೃಷ್ಟಿಯನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.